ಅಂತ ನಿಮ್ಮ ಪರವಾಗಿ ನಾನು ವಾಕೌಟ್ ಮಾಡಿದ್ದೀರ ಅಷ್ಟೇ. ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ಗೆ ಮಾಡ್ತಾರೆ ಅಂತ. ಪೇಪರ್ ಇರೋದೇನಕ್ಕೆ? ಏನು ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು? ಟಿವಿಯವರೆಲ್ಲ ಬೀಗ ಹಾಕೊಂಡು ಹೋಗ್ಬೇಕಾ? ಅವ್ರು ಏನು ಸುದ್ದಿ ಆಯ್ತಾ? ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ, ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ. ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ, ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ, ಸೀದಾ ಮನೆಗೆ ಹೊಟ್ಟು ಹೋಗ್ತೀರಾ. ಇದೆಲ್ಲ ಬೇಡ. ನಾವು ಅಲ್ಲಿ ಬಂದಿದ್ದೀರಿ, ನಾನು 4 ಸರಿ ಮಂತ್ರಿ ಆಗಿದ್ದೀನಿ, ನಾನು ನೋಡಿದ್ದೀನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆಲ್ಲ ನಾನು ಹೇಳೋದು ನೋಡಿ, 10 ಸೀಟ್ ಇದೆ ಮಾದೇವಪ್ಪನವರೇ, ಆತ್ಮಸಾಕ್ಷಿ ಹೇಳಿ. 10 ಸೀಟ್ ಇದೆ, 1/3 ಅಂದ್ರೂ 4 ಜನ ಇರ್ಬೇಕಿಲ್ಲ. 1/3 ಅಂದ್ರೂ 4 ಜನ. ಸೆಕೆಂಡ್ ನೋಡಿ 15 ಏನೋ ಇದೆ. ಒಬ್ಬೊಬ್ರು ಈಗ ಬಂದ್ರು, ನಮ್ಮ ಇವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಒಬ್ಬರು. ಫಸ್ಟ್ ರೋನಲ್ಲೂ ನೋ, ಒನ್ಲಿ ನಾನೊಬ್ಬನೇ ಹಾಡೈತೆ, ಯಾವುದೋ ಒಂದು ಹಾಡು, ನಾನೊಬ್ಬನೇ ಅಂತ ಈಶ್ವರಂದು. ಮಾದೇವಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ, ಇದು ಒಳ್ಳೇದಲ್ಲ. ಅದರಿಂದ ತಾವು ಅಪೀಲ್ ಮಾಡ್ತಾ ಇದ್ದೀರಾ. ನಮಗೆ 10 ಗಂಟೆ ಕರೆದಿದ್ದು, ಇವಾಗ 11 ಗಂಟೆ, ನಮಗೆ 9:45 ಬರ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.